ಫುಟ್ಪಾತ್ ತೆರವು ಮಾಡುವಂಥ ಸಂದರ್ಭದಲ್ಲಿ ಒಳಗಾದ ಅಧಿಕಾರಿಗಳಿದ್ದಾರೆ. ಹೇಳಿ, ಯಾವ ರೀತಿ ಹಲ್ಲೆ ಆಯಿತು ನಿಮ್ಮ ಮೇಲೆ? ಅಣ್ಣ, ಫಸ್ಟು ನಾವು ಫುಟ್ಪಾತ್ ತೆರವು ಮಾಡ್ತಿದ್ದೋ ಅಣ್ಣ 10:35ಗೆ. ಅಲ್ಲಿಂದ 12:45ಗೆ ಅವ್ರು ಬಂದು ಅಟ್ಯಾಕ್ ಮಾಡಿದ್ರು. 2 ಅವರ್ಸ್ ನಾರ್ಮಲ್ ಆಗಿತ್ತು. 12:45 ಅವ್ರು ಬಂದು ಅಟ್ಯಾಕ್ ಮಾಡಿದ್ದು ಅಷ್ಟೇ. ಸರ್, ನೀವು ಎಷ್ಟು ಜನ ಸಿಬ್ಬಂದಿಗಳು ತೆರವು ಮಾಡೋಕ್ಕೆ ಕಾರ್ಯಾಚರಣೆಯಲ್ಲಿ ಇದ್ರಿ ಸರ್? 25 ಜನ ಅಣ್ಣ, 25 ಪೀಪಲ್. ಹತ್ರ ಅರೌಂಡ್ 25, ನಾಟ್ ಎಕ್ಸಾಕ್ಟ್ 20. ಸರ್, ನಿಮ್ಮ ಜೊತೆಗೆ ಪೊಲೀಸರು ನಿಯೋಜನೆ ಮಾಡ್ತಾರೆ. ಪೊಲೀಸ್ ಎಷ್ಟು ಜನ ಇದ್ದರು? 4 ಜನ ಇದ್ದರು. 4 ಜನರಲ್ಲಿ ನಿಮಗೆ ಸೇಫ್ಟಿ ಕೊಡೋಕ್ಕೆ ಯಾರು ಅಥವಾ ರಕ್ಷಣೆಗೆ ಯಾರು ಇರಲಿಲ್ವಾ? ಸೇಫ್ಟಿ ಕೊಡೋಕ್ಕೆ ಬಂದಿದ್ರು, ಆಮೇಲೆ ವೀಡಿಯೋ ಮಾಡೋಕ್ಕೆ ನಿಂತಿದ್ರು. ಗೊತ್ತಿಲ್ಲ ಮತ್ತೇನು ಮಾಡಿದ್ರು, ಅವ್ರೇನು ಹೆಲ್ಪ್ ಮಾಡಲಿಲ್ಲ. ಅವ್ರಿಗೆ ಸೇಫ್ಟಿ ಮಾಡಿದ್ರು ಅಂತ ಅನಿಸುತ್ತೆ ನನಗೆ. ಸರ್, ಯಾಕಂದರೆ ಏಕಾಏಕಿ ಒಬ್ಬರು ಗೌರ್ಮೆಂಟ್ ಅಧಿಕಾರಿಗಳಿಗೆ ಹೊಡಿತಾರೆ ಅಂದರೆ ಅದು ಹೇಗೆ ಸರ್? ಅದೇ ಹೇಳಿಲ್ಲ, ಅಫಿಷಿಯಲ್ಸ್ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದ್ರೆ ಏನು ಮಾಡೋಕ್ಕೆ? ಪೊಲೀಸ್ ಇರೋದು ಕ್ರೈಮ್ ಸಪೋರ್ಟ್ ಮಾಡೋಕ್ಕೆ, ನಾವಿರೋದು ಫುಟ್ಪಾತ್ ಕ್ಲೀನ್ ಮಾಡೋಕ್ಕೆ. ನಾವು ಅದು ಕ್ಲೀನ್ ಮಾಡ್ತೀವಿ. ಅವ್ರು ಬೆಸ್ಕಾಮ್ ಇರೋದು ಕರೆಂಟ್ ಕಟ್ ಮಾಡೋಕ್ಕೆ. ಅವ್ರು ಕಟ್ ಮಾಡಲಿಲ್ಲ ಅಂದರೆ ನಮಗೆ ಕರೆಂಟ್ ಹೊಡೆಯುತ್ತೆ. ಸರ್, ಏನಾದರೂ ಬಿ ಪ್ಲ್ಯಾನ್ ಏನಾರು ಇದೆಯಾ ನಿಮಗೆ? ಇವರು ಈ ಥರ ಅಲ್ಲೇ ಮಾಡಿದ್ರಲ್ಲ, ಏನೋ ಪ್ಲ್ಯಾನ್ ಮಾಡ್ಕೊಂಬಂದಿರ ಅಂತ ಅನ್ಸುತ್ತಾ? ನನಗೂ ಅವ್ರಿಗೇನು ಪರಿಚಯ ಇಲ್ಲ ಸರ್. ನಾನು ಅವ್ರು ಯಾರು ಅಂತ ಈಗಲೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬಿ ಪ್ಲ್ಯಾನ್ ಅಂದರೆ ಅದೇ ಅವ್ರ ಫುಟ್ಪಾತ್ ಅವ್ರದ್ದು ಇರ್ಬೋದು, ಅಂಗಡಿಗಳು ಅಂತ ನಮಗೆ ಇದೆ ಅಷ್ಟೇ, ಬೇರೆ ಏನಿಲ್ಲ. ಸರ್, ಈಗ ತೆರವು ಮಾಡೋಂಥ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕು ಸರ್, ಇದು ಬೇಡ, ಸ್ವಲ್ಪ ಟೈಮ್ ಕೊಡಿ ಅಥವಾ ಏನಾದ್ರು ಮಾಡಬೇಕು. ಅದು ಬಿಟ್ಟು ಒಂದು ಗೌರ್ಮೆಂಟ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಇದು ಸತ್ಯ ಸರ್? ರಿಕ್ವೆಸ್ಟ್ ಯಾರ್ದು ಕೇಳೋ ಪರಿಸ್ಥಿತಿಲಿ ಈಗಿಲ್ಲ ಸರ್. ಯಾಕೆಂದರೆ ನಿಮಗೆ ಗೊತ್ತು, ಕಮಿಷನರ್ ಆರ್ಡ್ರ್ ಆಗಲಿ, ಮೇಲ್ಗಡೆ ಏನು ಹೆಡ್ ಆರ್ಡ್ರ್ ಆಗಲಿ, ಆಲ್ ಓವರ್ ನ್ಯೂಸಲ್ಲಿ ಬರ್ತಿದೆ. ನಮ್ಮ ಬರೀ ಬೆಂಗಳೂರಲ್ಲಿ ಬರ್ತಿಲ್ಲ, ಅದು ಆಲ್ ಓವರ್ ಕರ್ನಾಟಕ ಇಂಡಿಯಾದಲ್ಲೇ ಬರ್ತಿದೆ ನ್ಯೂಸಲ್ಲಿ ನೋಡಿದ್ರೆ ಅವರೇ ಎಚ್ಚರಿಸ್ಕೋಬೇಕು. ಸರ್, ಈಗ ನಿಮಗೆ ಎಷ್ಟು ಪೆಟ್ಟಾಗಿದೆ ಮತ್ತು ಎಲ್ಲೆಲ್ಲ ಆಗಿದೆ ಸರ್? ಏನಿಲ್ಲ ಸರ್, ಕೈ ಒಂದು ಸ್ವಲ್ಪ ಪೇಟಾಗಿದೆ ಅಷ್ಟೇ. ಏನು ಹೇಳ್ತೀರಾ ಸರ್? ಈಗ ಪೆಟ್ಟಾಗಿದೆ, ಪೆಟ್ಟಾಗಿರೋದಕ್ಕೆ ಏನು ಹೇಳ್ಬೇಕು ಅಂದ್ರೆ, ಕೈ ನೋವು ಬೇಗ ಮಾಯ ಆಗಲಿ ಅಂತ ಕಾಯ್ತೀನಿ. ಮತ್ತೆ ಹೋಗಿ ನಮ್ಮ ಕೆಲಸ ನಾವು ಮಾಡ್ತೀವಿ ಸರ್. ಅಲ್ಲ ಸರ್, ಈಗ ಅವ್ರ ವಿರುದ್ಧ ಏನಾದರೂ ಕೇಸ್ ಏನು ಕಂಪ್ಲೀಟ್ ಮಾಡಿದ್ದಾರೆ? ಕಂಪ್ಲೇಂಟ್ ನಮ್ಮ ಹೈಯರ್ ಅಥಾರಿಟೀಸ್ ಮಾಡಿದ್ದಾರೆ ಸರ್, ನಂದೇನಿಲ್ಲ. ಎಲ್ಲ ಹೈಯರ್ ಅಥಾರಿಟೀಸ್ ಏನು ಮಾಡ್ತಾರೆ ಅವ್ರು ಮಾಡ್ತಾರೆ ಸರ್. ನಿಮ್ಮ ಹೆಸರು? ಗೌತಮ್. ಓಕೆ. ಇದಿಷ್ಟು ಏನಂದರೆ ಫುಟ್ಪಾತ್ ತೆರವು ಮಾಡೋಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿ ಗೌತಮ್ ಅನ್ನೋರ ಮೇಲೆ ಹಲ್ಲೆ ಮಾಡಿರ್ತಾರೆ. ಹಾಗಾಗಿ ತುಂಬ ಹೇಟ್ ಆಗಿರುತ್ತೆ. ಈಗ ಹೆಚ್ಚಿನ ಚಿಕಿತ್ಸೆ ತಗೋಬೇಕು. ಹಾಗಾಗಿ ಈಗ ಸ್ಕ್ಯಾನಿಂಗ್ ಹೋಗ್ಬೇಕಂತ ಗೌತಮ್ ಅವರು ಈಗ ಹೇಳಿಕೆ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ರವಿಚಂದ್ರ ಚೌಡ್ಕೆ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.